ನಮಸ್ಕಾರ. ಇವತ್ತಿನ ಪ್ರಶ್ನೆ, ಕೈಮದ್ದನ್ನು ಹಾಕುವಂಥ ವ್ಯಕ್ತಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಲಾಭ ಅಂತ ಕೇಳಿದ್ದಾರೆ. ನೋಡಿ, ಲಾಭ ಅನ್ನೋದು ಅದು ಯಾವ ರೀತಿಯಾಗಿ ಬೇಕಾದ್ರೂ ಕೂಡ ಆಗಿರ್ಬೋದು. ನಾವು ಏನೋ ಒಂದು ವಿಷಯದಲ್ಲಿ ತುಂಬ ದುಃಖ ಪಡ್ತಿರ್ತೀವಿ, ಯಾವಾಗಾದರೂ ತುಂಬ ಖುಷಿ ಅನ್ನಿಸ್ದಾಗ ಅದು ನಮಗೆ ಲಾಭ ಅಂತೇಳಿ ಅನಿಸುತ್ತೆ. ಮತ್ತು ಯಾವುದಾದ್ರೂ ಒಂದು ವ್ಯವಹಾರದಲ್ಲಿ ನಾವೇನೋ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ. ಇನ್ವೆಸ್ಟ್ ಮಾಡಿದಾಗ ಅದರಿಂದ ನಮಗೆ ಹೆಚ್ಚೆಚ್ಚು ದುಡ್ಡಿನ ಲಾಭ ಬಂದಾಗ ಅದನ್ನ ಲಾಭ ಅಂತೇಳಿ ಕರಿತೀವಿ. ಹಾಗೆ ಅದೇ ರೀತಿಯಾಗಿ ಯಾರಾದರೂ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಮುಂದುವರಿತಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಆರೋಗ್ಯದಲ್ಲಿ ಚೆನ್ನಾಗಿದ್ದಾರೆ, ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಆಗ್ತಾ ಇದ್ದಾರೆ, ಈ ಥರ ಏನಾದರೂ ಇದ್ದಾಗ ಆ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಕೈಮದ್ದು ಹಾಕಿದಂತಹ ವ್ಯಕ್ತಿ ಯಾರಿರ್ತಾರಲ್ಲ ಅವ್ರು ಯಾಕೆ ಹಾಕ್ತಾರೆ ಅಂತ ಅಂದರೆ ಅವರು ಉದ್ಧಾರ ಆಗಬಾರ್ದು, ಯಾವುದಾದ್ರೂ ಒಂದು ವಿಷಯದಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಆಗೇನಾಗುತ್ತೆ ಅಂತ ಅಂದರೆ ಅವರು ಉದ್ಧಾರ ಆಗಬಾರ್ದು ಅಂತೇಳಿ ಇಂಡೈರೆಕ್ಟಾಗಿ ಇದು ಮಾಡುವಂತಹ ಕೆಲಸ. ಜೊತೆಯಲ್ಲಿ ಕೆಲವೊಬ್ಬೊವರಿಗೆ ಅಂದರೆ ವಂಶ ಪಾರಂಪರೆಯಾಗೆ ಬಂದಿರುತ್ತೆ, ಇದನ್ನು ಹಾಕಿದ್ರೆ ಮಾತ್ರ ನಮಗೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಲೈಫಲ್ಲಿ, ಇದನ್ನು ಹಾಕಲೇಬೇಕು, ಇಲ್ಲ ಅಂದರೆ ಅದು ನಮಗೆ ರಿಟರ್ನ್ ಬಂದು ನಮ್ಮನ್ನೇ ತಿನ್ನುತ್ತೆ ಅಂತೇಳಿ ಕೆಲವರೆಲ್ಲ ಹೇಳ್ಕೊಟ್ಟಿದ್ದಂತಹ ವಿದ್ಯೆಗಳು, ಇದು ಮೂಢನಂಬಿಕೆಯಿಂದನೂ ಕೂಡ ಇವತ್ತಿಗೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಲಾಭ ಅಂತ ನೋಡೋದಾದರೆ ಯಾರಾದರೂ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಮುಂದುವರಿತಿದ್ರು, ಚೆನ್ನಾಗಾಗ್ತಿದ್ರು, ಇಂಪ್ರೂವ್ಮೆಂಟ್ ಆಗ್ತಿದ್ರು, ಗಂಡ ಹೆಂಡತಿ ಏನಾದರೂ ಚೆನ್ನಾಗಿದ್ರು ಅಂದರೆ, ವಿದ್ಯೆದಲ್ಲಿ ಚೆನ್ನಾಗಿದ್ರು, ಸೌಂದರ್ಯದಲ್ಲಿ ಚೆನ್ನಾಗಿದ್ರು ಅಂದರೆ ಅದನ್ನ ಹೆಂಗಾದರೂ ಹಾಳು ಮಾಡಬೇಕು ಅಂತೇಳಿನೂ ಕೂಡ ಈ ಥರ ಮಾಡ್ತಾರೆ. ನಾವು ಕಾಮನ್ ಆಗಿ ಸಮಾಜದಲ್ಲಿ ನೋಡ್ಬೋದು. ಈಗ ಜಗಳ ಆಡ್ಕೊಂಡು ದ್ವೇಷ ಮಾಡುವಂತಹ ವ್ಯಕ್ತಿಗಳನ್ನ ನೋಡ್ಬೋದು. ಇಲ್ಲ, ಅವ್ರು ನನಗೆ ಆ ಮಾತಂದರು, ಈ ಮಾತಂದರು, ಅವ್ರಿಗೆ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿ ಅವರು ಬೇರೆ ಥರದ್ದು ನಿರ್ಧಾರ ತಗೋಬೋದು. ಆ ಒಂದು ನಿರ್ಧಾರದಲ್ಲಿ ಇದನ್ನೂ ಕೂಡ ಒಂದು ಇಂಡೈರೆಕ್ಟಾಗಿ ಮಾಡೋ ಅಂಥದ್ದು. ಕೆಲವೊಂದು ಪ್ರತ್ಯಕ್ಷವಾಗಿ, ಕೆಲವರು ಡೈರೆಕ್ಟಾಗಿಯೇ ಹೊಡೆದಾಡ್ತಾರೆ, ಕೆಲವೊಬ್ಬರು ಇಂಡೈರೆಕ್ಟಾಗಿ ಈ ಥರ ಎಲ್ಲ ಸಮಸ್ಯೆಯನ್ನು ಮಾಡ್ತಾರೆ. ಹಾಗಾಗಿ ಅವರಿಗೆ ಯಾರಾದರೂ ಒಬ್ಬ ವ್ಯಕ್ತಿ ಚೆನ್ನಾಗಿದ್ರು ಅಂತ ಅಂದರೆ ಅವರು ಕೆಳಮಟ್ಟಿಗೆ ಹೋಗೋವರೆಗೂ ನೋಡ್ತಾರೆ, ಇಲ್ಲಾಂದರೆ ಅವರು ಕಂಪ್ಲೀಟಾಗಿ ಅವರು ದೇಹನೇ ತ್ಯಾಗ ಮಾಡಬೇಕು ಅಲ್ಲಿವರೆಗೂ ಕೂಡ ಅಷ್ಟೇ ಅಷ್ಟು ಹೊಟ್ಟೆ ಕಿಚ್ಚು ಮಾಡ್ತಾ ಇರ್ತಾರೆ. ಅದೇ ಅವರಿಗೆ ಲಾಭ. ಯಾರಾದರೂ ಚೆನ್ನಾಗಿದ್ದವರು ಯಾವಾಗ ಹಾಳಾಗ್ತಾರಲ್ಲ ಆ ಒಂದು ಲಾಭದ ಮುಖಾಂತರವಾಗಿ ಈ ಥರ ಹಾಕ್ತಾರೆ. ಇನ್ನೊಂದು ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಮೂಢನಂಬಿಕೆಯಿಂದ ಮುಂದುವರ್ಸ್ಕೊಂಡು ಬಂದಿರ್ತಾರೆ ಕೈಮದ್ದನ್ನು. ಸೊ ಹಾಗಾಗಿ ಅವರಿಗೆ ಆ ಥರದ ಲಾಭ ಆಗುತ್ತೆ, ಇವರಿಗೆ ಈ ಥರದ ಲಾಭ ಆಗುತ್ತೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವಿಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿ ಆಗೋಣ. ನಮಸ್ಕಾರ.